ವೆಲ್ಕಮ್ ಟು ರಮ್ಯಾ ಅಡುಗೆ ಮನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲಿ ಸುಲಭವಾಗಿ ಮಾಡುವಂಥ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: MTR ಗುಲಾಬ್ ಜಾಮೂನ್ ಪೌಡರ್ 100 ಗ್ರಾಮು, 2 ಟೇಬಲ್ ಸ್ಪೂನ್ ತುಪ್ಪ, 100 ಗ್ರಾಮ್ ಹಾಲಿನ ಪುಡಿ, ಸ್ವಲ್ಪ ಹಸಿ ಹಾಲು, ಸ್ವಲ್ಪ ಅರ್ಧ kg ಸಕ್ಕರೆ, ಡೀಪ್ ಫ್ರೈ ಮಾಡಲಿಕ್ಕೆ 1 ಕಪ್ ಎಣ್ಣೆ. ಒಂದು ಬೌಲ್ ತೊಗೊಂಡು ಅದಕ್ಕೆ MTR ಜಾಮೂನ್ ಪೌಡ್ರು ಮತ್ತು ಹಾಲಿನ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಹಸಿ ಹಾಲು ತೊಗೊಂಡಿದ್ದೀವಲ್ಲ ಅದರಲ್ಲಿ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಚಪಾತಿ ಹಿಟ್ಟು ಅದಕ್ಕಿಂತ ತುಂಬ ಮೃದುವಾಗಿ ಕಲಿಸ್ಬೇಕು. ಅದಕ್ಕೆ ಸಾಫ್ಟಾಗಿ ಕಲಸೋದ್ರಿಂದ ಗುಲಾಬ್ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ. ಆದ್ದರಿಂದ ಹಾಲನ್ನ ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ಇಲ್ಲಿ ನಾನು ಹಾಲಿನ ಪೌಡ್ರನ್ನ ಬಳಸಿದ್ದೇನೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಹಾಲಿನ ಪೌಡ್ರ್ ಹಾಕಿರೋದ್ರಿಂದ ತುಂಬ ಮೃದುವಾದ ಜಾಮೂನ್ ಸಿಗುತ್ತೆ. ಅದರಿಂದ ನಾನು ನಂದಿನಿ ಹಾಲಿನ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ನೀವು MTR ಗುಲಾಬ್ ಜಾಮೂನಲ್ಲೂ ಮಾಡಿದ್ರೂ ತುಂಬ ಸಾಫ್ಟಾಗಿ ಬರುತ್ತೆ. ಮಾಡಿ ನೋಡಿ. ಈ ರೀತಿ ನಿಧಾನಕ್ಕೆ ಸ್ವಲ್ಪನೇ ಹಾಲನ್ನ ಹಾಕಿ ಚೆನ್ನಾಗಿ ಮೃದುವಾಗಿ ನಾದಿಟ್ಕೋಬೇಕು ಹಿಟ್ಟನ್ನ. ಈ ಥರ ನಾದೋದ್ರಿಂದ ಗುಲಾಬ್ ಜಾಮೂನು ತುಂಬಾ ಸಾಫ್ಟಾಗಿ ಬರುತ್ತೆ. ಅದರಿಂದ ನಿಧಾನಕ್ಕೆ ಹಿಟ್ಟು ಕಲಿಸ್ಬೇಕಾದ್ರೆ ನಿಧಾನಕ್ಕೆ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಬೇಕು, ಚೆನ್ನಾಗಿ ಮಿದಿಬೇಕು. ಅದರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ. ಕೈ ಈ ಥರ ಬೆರಳಿಟ್ರೆ ಸಾಫ್ಟಾಗಿರಬೇಕು, ಆ ಥರ ಇರಬೇಕು ಹಿಟ್ಟು. ನಂತರ ಇದನ್ನ ರೆಸ್ಟಿಗಿಟ್ಟು ಒಂದು 5 ನಿಮಿಷ ಒಂದು ಪಾತ್ರೆಗೆ ಅರ್ಧ kg ಸಕ್ಕರೆ ತೊಗೊಂಡಿದ್ದೀವಲ್ಲ ಅದನ್ನು ಹಾಕಿ ಅದೇ ಅಳತೆಯ 500 ಗ್ರಾಮ್ ನೀರನ್ನ ಹಾಕಿ ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಇದು ಮಿನಿಮಮ್ 10ರಿಂದ 15 ನಿಮಿಷ ಇದು ಕುದಿಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿದ್ಮೇಲೆ ಒಂದು 2 ಕುದಿಯುತ್ತಲ್ಲ ಆವಾಗ ನಾವು ಸಕ್ಕರೆ ಪಾಕ ರೆಡಿ ಆಗುತ್ತೆ. ಅಲ್ಲಿವರೆಗೂ ಈ ಥರ ತಿರುಗಿಸ್ಕೊಂಡು ನಿಧಾನಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು. ನೋಡಿ, ಹೀಗೆ ಕರಗಿದೆ ಸಕ್ಕರೆ ಎಲ್ಲ. ಇನ್ನೊಂದು 2 ನಿಮಿಷ ಕುದಿ ಬರುತ್ತೆ. ಆ ಕುದಿ ಬಂದು 2 ಕುದಿದ್ರೆ ಸಾಕು, ಸಕ್ಕರೆ ಪಾಕ ರೆಡಿ ಆಗುತ್ತೆ. ಈ ಥರ ಕುದಿಬೇಕು. ಇದು 2 ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಇದನ್ನು ಕೆಳಗಿಳಿಸಿದ್ರೆ ಸಕ್ಕರೆ ಪಾಕ ರೆಡಿ ಆಗುತ್ತೆ. ರೆಡಿ ಆಯಿತು. ಇದು ಗಟ್ಟಿ ಆಗಬಾರ್ದು ಅಂತ ಇದಕ್ಕೆ ಒಂದು ಟೇಬಲ್ ಸ್ಪೂನು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಾಯಿತು. ಇವಾಗ ಡೀಪ್ ಫ್ರೈ ಮಾಡಲಿಕ್ಕೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ವಲ್ಲ ಆ ಎಣ್ಣೆ ಹಾಕ್ತಾಯಿದ್ದೀನಿ. ಆ ಎಣ್ಣೆನ ಮಧ್ಯಮ ಉರಿಲಿ ಬಿಸಿ ಆಗಕ್ಕೆ ಇಡಬೇಕು. ಆ ಮಧ್ಯೆ ನಾವು ಇವಾಗ ಉಂಡೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ಆ ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಅದನ್ನು ತುಂಬ ಸಾಫ್ಟಾಗಿ 2 ಕೈಲೂ ಪ್ರೆಸ್ ಮಾಡಿ ನೀಟಾಗಿ ಸಾಫ್ಟಾಗಿ ಉಂಡೆ ಬರೋ ಥರ ಕಲಸಿಟ್ಕೋಬೇಕು. ಉಂಡೆ ಹೊಡಿಬಾರ್ದು. ಆ ಥರ ನಾವು ಚೆನ್ನಾಗಿ ಪ್ರೆಸ್ ಮಾಡಿ ಹಿಟ್ಟನ್ನು ಉಂಡೆ ಆಕಾರಕ್ಕೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಲಿಸ್ಬೋದು. ನಾನಿಲ್ಲಿ ಉಂಡೆ ಆಕಾರದಲ್ಲಿ ಕಲಿಸ್ತಾಯಿದ್ದೀನಿ. ಹಿಟ್ಟು ರೆಡಿ ಆಯ್ತು. ಇವಾಗ ಎಣ್ಣೆ ಕಾದಿದೆ. ಇವಾಗ ತುಂಬ ಕಡಿಮೆ ಉರಿಲಿಟ್ಟು ಒಂದೊಂದನೇ ಜಾಮೂನ್ನ ಹಾಕಿ ನೀಟಾಗಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಇದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಆ ಥರ ಮಾಡಿದ್ರೇ ಜಾಮೂನು ತುಂಬ ಸಾಫ್ಟಾಗಿ ಬರೋದು. ಅದರಿಂದ ಈ ಹಂತದಲ್ಲಿ ತುಂಬಾ ಚೆನ್ನಾಗಿ ನಾವು ಡೀಪ್ ಫ್ರೈ ಮಾಡಬೇಕು. ತುಂಬ ಉರಿ ಇಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ಬೇಗನೆ ಕಂದು ಬಣ್ಣ ಬರುತ್ತೆ, ಒಳಗಡೆ ಬೆಂದಿರಲ್ಲ. ಅದರಿಂದ ನಾವು ನಿಧಾನಕ್ಕೆ ತಿರುವಾಗಿ ನಿಧಾನಕ್ಕೆ ಬೇಯಿಸಬೇಕು. ಕಲರ್ ಚೇಂಜ್ ಆಗಬೇಕದು. ಅಲ್ಲಿವರೆಗೂ ನಾವು ನಿಧಾನಕ್ಕೆ ತಾಳ್ಮೆಯಿಂದ ಈ ಹಂತದಲ್ಲಿ ನಾವು ಗುಲಾಬ್ ಜಾಮೂನು ಬೇಯಿಸೋದ್ರಿಂದ ಸಕ್ಕರೆ ಪಾಕನ ಚೆನ್ನಾಗಿ ಇರಿ ಸಾಫ್ಟಾದ ಗುಲಾಬ್ ಜಾಮೂನು ನಮ್ಗೆ ಸಿಗುತ್ತೆ. ಅದರಿಂದ ನೋಡಿ, ಈ ಕಲರ್ ಈಗ ಬಣ್ಣ ಚೇಂಜ್ ಆಗ್ತಿದೆ. ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕು. ಇನ್ನೊಂದು 5 ನಿಮಿಷ ಆದರೆ ಗುಲಾಬ್ ಜಾಮೂನು ರೆಡಿ ಆಗುತ್ತೆ. ನೋಡಿ, ಈ ಹಂತಕ್ಕೆ ಬಂತು. ಇದರಿಂದ ಇನ್ನೊಂದು 2 ನಿಮಿಷ ಆದರೆ ಜಾಮೂನು ರೆಡಿ ಆಗುತ್ತೆ. ನೋಡಿ, ಈ ಹಂತಕ್ಕೆ ಬರಬೇಕು. ಈ ಹಂತಕ್ಕೆ ಬರೋವರೆಗೂ ನಾವು ತುಂಬ ಕಡಿಮೆ ಉರಿಲಿನೇ ಜಾಮೂನ್ನ ಬೇಯಿಸಬೇಕು. ಇವಾಗ ತೆಗಿತಾ ಇದ್ದೀನಿ ನೋಡಿ ಹೊರಗಡೆ. ಈ ಥರ ಹೊರಗಡೆ ತೆಗೆದು ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಹಾಕಿ ಒಂದು 10ರಿಂದ 15 ನಿಮಿಷ ಬಿಟ್ಟರೆ ನಮಗೆ ಸಾಫ್ಟಾದ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ನೋಡಿ, ಈ ಥರ ತೆಗೆದೆ. ಇವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಪಾಕಕ್ಕೆ. ಆ ಸಕ್ಕರೆ ಪಾಕ ಆರಿದೆ. ಇವಾಗ ಅದಕ್ಕೆ ಸ್ವಲ್ಪ ಈ ತೊಗೊಂಡಿದ್ವಲ್ಲ ಗುಲಾಬ್ ಜಾಮೂನು ಅದೆಲ್ಲನೂ ಒಂದೊಂದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ನಮಗೆ ಸೂಪರಾಗಿ ತುಂಬ ಸಾಫ್ಟಾಗಿರೋ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ತುಂಬಾ ದಪ್ಪವಾಗಿ ಬರುತ್ತೆ. ನೋಡಿ, ಇವಾಗ ತೋರಿಸ್ತೀನಿ. ಒಂದು 5 ನಿಮಿಷ ಬಿಟ್ಟು 10 ನಿಮಿಷ ನೋಡೋಣ. ನೋಡಿ, ಇವಾಗ ತುಂಬಾ ಸಾಫ್ಟಾದ ಏನು ದಪ್ಪಕ್ಕೆ ಏನು ಚೆನ್ನಾಗಿದೆ ಗುಲಾಬ್ ಜಾಮೂನು ರೆಡಿಯಾಗಿದೆ. ನೋಡಿ, ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಸಾಫ್ಟಾಗಿ ಬಂದಿದೆ.
ಎಷ್ಟು ದಪ್ಪವಾಗಿ ಬಂದಿದೆ. ಅದ್ರ ಮೇಲೆ ನಾನು ಒಂದೆರಡು ಬಾದಾಮಿನ ಕಟ್ ಮಾಡಿ ಅರೇಂಜ್ ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟ್ ಅಂದರೆ ಸಾಫ್ಟಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ.